ಈರುಳ್ಳಿ ಬೀಜ ಇಲ್ಲದೇ ಈರುಳ್ಳಿನ ಬೆಳಿಬಹುದು. ಏನು ಶಾಕ್ ಆಯಿತಾ? ಆಗಲಿ ಅಂತ ತಾನೇ ನಾನು ಈ ವಿಡಿಯೋ ಮಾಡಿದ್ದು. ನೋಡಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈರುಳ್ಳಿ ಬೀಜ ಇಲ್ಲದೇ ಹೇಗೆ ಮೊಳಕೆ ಬಂದ ಈರುಳ್ಳಿಯಿಂದನೇ ನಾವು ಈರುಳ್ಳಿಯನ್ನು ಬೆಳಿತೀವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಫುಲ್ ಅಪ್ಡೇಟ್ ವಿಡಿಯೋ ಇದು. ಈರುಳ್ಳಿ ಮೊಳಕೆ ಬಂದ ಈರುಳ್ಳಿಯನ್ನು ನಡುವಲ್ಲಿಂದ ಹಿಡಿದು ಗ್ರೀನ್ ಆನಿಯನ್ಸ್ನ ಹಾರ್ವೆಸ್ಟ್ ಮಾಡ್ಕೊಳ್ಳೋದು ಹೇಗೆ, ಈರುಳ್ಳಿಯನ್ನು ಬೆಳೆಯೋದು ಹೇಗೆ, ಜೊತೆಗೆ ಸೀಡ್ಸ್ ಕೂಡ ಈರುಳ್ಳಿಯಿಂದನೇ ಬೆಳಿಬಹುದು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ನಮ್ಮ ಎಫರ್ಟ್ಗೆ ನಿಮ್ಮದೊಂದು ಲೈಕ್ ಇರಲಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಟೆರೆಸ್ಸಲ್ಲಿ ಗಾರ್ಡನ್ ಮಾಡೋ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನು ಕೊಡುವ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಮನೆಯಲ್ಲಿ ಮೊಳಕೆ ಬಂದ ಈರುಳ್ಳಿ ಇತ್ತು, ಅಲ್ಲಿಂದ ಶುರುವಾಗಿದ್ದು ನಮ್ಮ ಈ ಪ್ರಕ್ರಿಯೆ. ನಾನು ಈ ಮುಂಚೆ ಕೂಡ ಮೊಳಕೆ ಬಂದ ಈರುಳ್ಳಿಯಿಂದ ಈರುಳ್ಳಿಯನ್ನು ಬೆಳೆದಿದ್ದೀನಿ, ಜೊತೆಗೆ ಗ್ರೀನ್ ಆನಿಯನ್ಸ್ನ ಕೂಡ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆ ಒಂದು ಬೇಸ್ ಮೇಲೆ ನಾನು ಇದನ್ನು ಮತ್ತೊಂದು ಸರ್ತಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ನಾನು ಫುಲ್ ಅಪ್ಡೇಟನ್ನು ತೋರಿಸ್ತೀನಿ, ಈರುಳ್ಳಿ ಹಾರ್ವೆಸ್ಟ್ ಮಾಡಲಿ ತನಕ ತೋರಿಸ್ತೀನಿ. ಸೊ ಒಂದು ಈರುಳ್ಳಿ ಕೊಳ್ತೋಗಿತ್ತು, ಇನ್ನೊಂದು ಈರುಳ್ಳಿ ಗಟ್ಟಿಯಾಗಿದೆ, ಅದು ಚೆನ್ನಾಗಿತ್ತು. ಸೊ ಅದನ್ನು ಟಾಪಲ್ಲಿ ಮಾತ್ರ ಕಟ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಮೊಳಕೆ ಬಂದಿರೋ ಈರುಳ್ಳಿ ಇದ್ದು ಈರುಳ್ಳಿ ಚೆನ್ನಾಗಿದ್ದರೆ ಆ ಈರುಳ್ಳಿಯನ್ನು ಕೂಡ ವೇಸ್ಟ್ ಮಾಡೋದು ಬೇಡ. ನೋಡಿ, ದೊಡ್ಡ ಪಾರ್ಟ್ ಏನಿದೆ ಅದನ್ನು ನಾವು ಕುಕ್ಕಿಂಗಿಗೆ ಬಳಸ್ಕೊಳ್ಬಹುದು. ಉಳಿದಿದ್ದು ಇಷ್ಟನ್ನು ಒಂದು ಅರ್ಧ ಇಂಚು ಇಟ್ಬಿಟ್ಟು ಕಟ್ ಮಾಡಬೇಕು. ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದಲ್ಲದೆ ಇನ್ನೂ ಒಂದು 2-3 ಈರುಳ್ಳಿ ಇದೇ ಥರ ಮೊಳಕೆ ಬಂದಿತ್ತು, ಅದನ್ನು ಸಹ ಎತ್ತಿಟ್ಟಿದ್ದೆ. ಅದನ್ನು ಕೂಡ ಇವಾಗ ತಗೊಳ್ತಾ ಇದ್ದೀನಿ. ಅದನ್ನು ಕೂಡ ನಡೋದಕ್ಕೆ ನಾನು ಬಳಸ್ಕೊಳ್ತೀನಿ. ಓಕೆನಾ? ನೀವು ಅಷ್ಟೇ, ನಿಮ್ಮ ಹತ್ರ ಇದೇ ಥರ ಮೊಳಕೆ ಬಂದಿರೋ ಈರುಳ್ಳಿ ಇದ್ದರೆ ಕಟ್ ಮಾಡಿ ಎಸಿಬೇಡಿ. ಒಂದು ಅರ್ಧ ಇಂಚು ಅದನ್ನು ಇಟ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇವತ್ತು ಈ ಪ್ಲೇಟಲ್ಲಿ ಈರುಳ್ಳಿ ನಡೋದಕ್ಕೆ ತಗೊಂಡೋಗ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇದೇ ಪ್ಲೇಟಲ್ಲಿ ಈರುಳ್ಳಿ ಹಾರ್ವೆಸ್ಟ್ ಮಾಡಿ ತೊಗೊಂಬರ್ತೀನಿ. ಗ್ರೀನ್ ಆನಿಯನ್ಸ್ನ ಕೂಡ ಹಾರ್ವೆಸ್ಟ್ ಮಾಡಿ ತೊಗೊಂಡು ಬರ್ತೀನಿ. ಓಕೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ಇದಕ್ಕೋಸ್ಕರ ನೀವು ಸಪ್ರೇಟಾಗಿರೋ ಪಾಟಿಂಗ್ ಮಿಕ್ಸು ಏನೂ ರೆಡಿ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಹತ್ರ ಯಾವ ಪಾಟ್ ಇರುತ್ತೆ ಅದರಲ್ಲಿ ಒಂದು ಮುಷ್ಟಿ ಅಗಲದ ಜಾಗ ಸಾಕು, ಅಷ್ಟೇ. ಇದೊಂದು ತುಂಬ ಖುಷಿ ಪಡೋ ವಿಷಯ. ನಮ್ಮ ಹತ್ರ ಪಾಟ್ ಇಲ್ಲ ಅಂತ ಹೇಳಿ ಸಮಸ್ಯೆನೇ ಇರಲ್ಲ. ಯಾವ ಪಾಟ್ ಇರುತ್ತೆ ಅದೇ ಪಾಟಲ್ಲಿ ಒಂದು ಮುಷ್ಟಿಯಷ್ಟು ಜಾಗ ಸಿಕ್ಕಿದ್ರೂ ಸಾಕು, ಅದರಲ್ಲೇ ತುಂಬ ಈಸಿಯಾಗಿ ಗ್ರೋ ಮಾಡಬಹುದು. ಅಲ್ಲೊಂದು ಸ್ವಲ್ಪ ಮಣ್ಣನ್ನು ಫ್ರೀ ಮಾಡಿಕೊಂಡು ಲೂಸ್ ಮಾಡ್ಕೊಳ್ಳಿ. ಮಣ್ಣನ್ನು ಬೇರು ಚೆನ್ನಾಗಿ ಬಿಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆಳದಲ್ಲೇ ಲೂಸ್ ಮಾಡಿಕೊಂಡು ಆಮೇಲೆ ಇದನ್ನು ಇಟ್ಬಿಟ್ಟು ಜಸ್ಟ್ ಜೆಂಟಲಾಗಿ ಪ್ರೆಸ್ ಮಾಡಿ. ಏನು ಮೊಳಕೆ ಬಂದಿರುತ್ತಲ್ಲ ಅದು ಮಾತ್ರ ಸ್ವಲ್ಪ ಮೇಲೇ ಇರಲಿ, ಮೊಳಕೆ ಎಲ್ಲ ಕಾಣಿಸೋ ಹಾಗೆ ಈ ರೀತಿಯಾಗಿ ನಟ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಒತ್ತಿ. ಅಂದರೆ ಅದು ನೀವು ಏನು ನಟ್ಟಿದ್ದೀರಲ್ಲ ಅದು ನೀರು ಹಾಕುವಾಗ ಆಚೆ ಈಚೆ ಆಗಬಾರ್ದು, ಅಷ್ಟು ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ. ಓಕೆನಾ? ಇದಾಗಿ ಒಂದು 15 ಡೇಸ್ ನಂತರ ಈರುಳ್ಳಿ ಮೊಳಕೆ ಸ್ವಲ್ಪ ದೊಡ್ಡ ಆಗ್ತಾ ಬರುತ್ತೆ. ಇಲ್ಲಿಯ ತನಕ ನಾವು ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಏನೂ ಕೊಟ್ಟಿಲ್ಲ. ಮೇಯ್ನ್ ಗಿಡಕ್ಕೆ ಏನು ನೀರು ಹಾಕ್ತೀವಿ ಅದು ಮಾತ್ರ. ನೋಡ್ತಾ ನೋಡ್ತಾ ದಿನ ಕಳೀತಾ ಇದ್ದಂಗೆ ತುಂಬ ಬೇಗ ಈರುಳ್ಳಿ ಗಿಡ ಬೆಳೆದ್ಬಿಡತ್ತೆ. ಇದು ತುಂಬ ಫಾಸ್ಟಾಗಿ ಬೆಳೆಯೋದು. ಹೀಗೆ ಸುಮಾರು ಒಂದು 45 ಡೇಸ್ಗೆಲ್ಲ ನಿಮಗೆ ಫಸ್ಟ್ ಹಾರ್ವೆಸ್ಟಿಗೆ ನೀವು ಗ್ರೀನ್ ಆನಿಯನ್ಸ್ನ ಕಟ್ ಮಾಡ್ಕೊಳ್ಬಹುದು. ಏನು ಈರುಳ್ಳಿ ಗಿಡ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ಬಹುದು. ಇದು ಕೂಡ ಫ್ರೈಡ್ ರೈಸಿಗೆ ಅಥವಾ ನೀವು ಈ ಕೊತ್ತಂಬರಿ ಸೊಪ್ಪೆಲ್ಲ ಹೇಗೆ ರೈಸ್ ಮೇಲ್ಗಡೆ ಉದುರಿಸ್ತಿರಲ್ಲ ಅದೇ ಥರ ಇದನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವಿಟಮಿನ್ ಎ, ಸಿ, ಕೆ ಇದರಲ್ಲಿ ಜಾಸ್ತಿ ಇರುತ್ತೆ, ಫೈಬರ್ ಜಾಸ್ತಿ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರುತ್ತೆ. ಅದಲ್ಲದೆ ಇದು ಕೆಲವೊಂದೊಂದು ಕ್ಯಾನ್ಸರ್ನ ಕೂಡ ಪ್ರಿವೆಂಟ್ ಮಾಡುವಷ್ಟು ಒಳ್ಳೆಯ ಫುಡ್ ಇದಾಗಿದೆ. ಇದಿಷ್ಟಲ್ಲದೆ ಮುಖ್ಯವಾಗಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ, ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇರುವಂತಹ ಈ ಈರುಳ್ಳಿ ಸೊಪ್ಪನ್ನು ನಮ್ಮ ಮನೆಯ ಪಾಟಲ್ಲೇ ನಮಗೆ ಬೇಕಾದಾಗ ಹೋಗಿ ಎಷ್ಟು ಬೇಕೋ ಅಷ್ಟು ಹಾರ್ವೆಸ್ಟ್ ಮಾಡಿಕೊಳ್ಳುವ ಹಾಗಿದ್ರೆ ಎಷ್ಟು ಚೆಂದ ಅಲ್ವಾ? ಅದಕ್ಕೇ ತುಂಬ ಈಸಿಯಾಗಿ ಒಂದು ಚೂರು ನಿಮ್ಮ ಶ್ರಮವನ್ನು ಬಯಸ್ತೇನೆ ಇದನ್ನು ಬೆಳ್ಕೊಳ್ಬಹುದು. ಹಾಗಾಗಿ ಪ್ರತಿಯೊಬ್ಬರು ಟ್ರೈ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇದು ತುಂಬ ಫಾಸ್ಟಾಗಿ ಬೆಳೆಯೋದ್ರಿಂದ ಸುಮಾರು ಒಂದು 45 ದಿನದಲ್ಲಿ ನಮಗೆ ಇದು ಹಾರ್ವೆಸ್ಟಿಗೆ ಸಿಗುತ್ತೆ. ಫಸ್ಟ್ ಹಾರ್ವೆಸ್ಟಿಗೆ ಎಸೆಯುವಂತಹ ಒಂದು ಈರುಳ್ಳಿಯಿಂದ ನಾವೀಗ ಮೊದಲ ಈರುಳ್ಳಿ ಗಿಡವನ್ನು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು.
ಇದು ಫಸ್ಟ್ ಹಾರ್ವೆಸ್ಟ್ ಆಗಿರೋದ್ರಿಂದ ಸ್ವಲ್ಪ ಮೇಲೇ ಕಟ್ ಮಾಡ್ಕೊಳ್ಬೇಕು. ಹೀಗೆ ನಾವೊಂದು 2-3 ಸರ್ತಿ ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಇದನ್ನು ಫ್ರೈಡ್ ರೈಸ್ಗೆ, ಎಗ್ ರೈಸ್ಗೆ, ರೈಸ್ ಬಾತ್ಗೆ ಎಲ್ಲದಕ್ಕೂ ಮೇಲ್ಗಡೆ ಟೇಸ್ಟ್ನ ಹೆಚ್ಚು ಮಾಡೋದಕ್ಕೆ ಬಳಸ್ಕೊಳ್ಬಹುದು. ತುಂಬ ಚೆನ್ನಾಗಾಗತ್ತೆ ಟೇಸ್ಟು. 1-2 ಇಂಚು ನೆಲದಿಂದ ಮೇಲೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಬೆಳೆದಿರೋದನ್ನು ನೋಡಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊಳ್ಬೇಕು. ಹೀಗೆ ಕಟ್ ಮಾಡ್ಕೊಳ್ತಾ ಒಂದು 3 to 4 ಟೈಮ್ಸ್ ನಾವು ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ನಾನು ಫಸ್ಟ್ ಹಾರ್ವೆಸ್ಟ್ ಆಗಿ ಇಷ್ಟು ಗ್ರೀನ್ ಆನಿಯನ್ಸ್ನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಪಲ್ಯಕ್ಕೆ, ಸಾಂಬಾರ್ಗೆ, ರೈಸ್ ಬಾತ್ಗೆ ಎಲ್ಲದಕ್ಕೂ ಕೂಡ ಕೊತ್ತಂಬರಿ ಸೊಪ್ಪು ಥರಾನೇ ಇದನ್ನು ಹಾಕಬಹುದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇದಾಗಿ 10-15 ಡೇಸ್ಗೆ ಇನ್ನೊಂದು ಸರ್ತಿ ಮತ್ತೆ ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಬೆಳೆದಿರೋದನ್ನು ಮತ್ತೆ ಸೆಲೆಕ್ಟ್ ಮಾಡಿ ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಹೀಗೆ ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಎಲ್ಲ ಹಾರ್ವೆಸ್ಟ್ ಮುಗಿದ ನಂತರ ಈರುಳ್ಳಿ ಲಾಸ್ಟ್ ಇನ್ನೊಂದು 4th ಟೈಮ್ ಹಾರ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ಬುಡದ ಹತ್ತಿರಕ್ಕೆ ಹಾರ್ವೆಸ್ಟ್ ಮಾಡಬೇಕು. ನೋಡಿ, ಈಗೇನು ಅಲ್ಲಿ ಒಂದೊಂದು ಡಿವೈಡ್ ಆಗಿ ಬಂದಿದೆಯಲ್ಲ, ಇದೊಂದು ಪಾರ್ಟು, ಈ ಕಡೆ ಒಂದು ಪಾರ್ಟು ಏನಿದೆಯಲ್ಲ, ಅದೆಲ್ಲವೂ ಕೂಡ ಅಲ್ಲೇ ಗೆಡ್ಡೆ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂತ ಅಂದರೆ, ನೋಡಿ, ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ಈರುಳ್ಳಿಯನ್ನು ಹಾರ್ವೆಸ್ಟ್ ಮಾಡ್ಬೋದು, ಇಲ್ಲಾಂದರೆ ಈರುಳ್ಳಿ ಆಗಲ್ಲ. ಆಮೇಲೆ ನನ್ನನ್ನು ಬೈಕೊಳ್ಬೇಡಿ, ಯಾಕಂದರೆ ಇಲ್ಲಿ ಕೆಲವೊಂದಿಷ್ಟನ್ನು ಫಾಲೋ ಮಾಡಬೇಕು, ಅದು ಗೆಡ್ಡೆ ಆಗಬೇಕು ಅಂತ ಅಂದರೆ. ಇನ್ನೇನು ಲಾಸ್ಟ್ ಹಾರ್ವೆಸ್ಟ್ ಟೈಮಲ್ಲಿ ಮೊಗ್ಗಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಮೊಗ್ಗನ್ನು ಹಾಗೆ ಬಿಟ್ಟರೆ ಹೂ ಆಗುತ್ತೆ, ಹೂವನ್ನು ಹಾಗೆ ಬಿಟ್ಟರೆ ಒಣಗಿ ಅದರಲ್ಲಿ ಸೀಡ್ಸ್ ಆಗುತ್ತೆ. ಸೊ ನೀವು ಇದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಬಹುದು. ನಾನು ಸೀಡ್ಸ್ ಆಗೋದಕ್ಕೆ ಬಿಟ್ಟಿದ್ದೆ. ಯಾವಾಗ ನಾವು ಈ ರೀತಿ ಹೂವು ಆಗೋದಕ್ಕೆ ಬಿಡ್ತೀವಿ, ಮೊಗ್ಗು ಆಗೋದಕ್ಕೆ ಬಿಡ್ತೀವಿ, ಆವಾಗ ಒಳಗಡೆ ಇರುವಂತಹ ಈರುಳ್ಳಿ ಸ್ಪ್ಲಿಟ್ ಆಗುತ್ತೆ, ಅಂದರೆ ಡಿವೈಡ್ ಆಗುತ್ತೆ. ನಾವು ಮೊಗ್ಗಾಗೋದಕ್ಕೆ ಬಿಡ್ದಿತ್ತಿ ಇದ್ದರೆ ಈರುಳ್ಳಿ ಒಂದೇ ಗೆಡ್ಡೆಯಾಗಿ ಹಾಗೇ ಇರುತ್ತೆ. ಮೊಗ್ಗಾಗೋದಕ್ಕೆ ಬಿಟ್ಟರೆ ಅದು ಒಳಗಡೆ ಸ್ಪ್ಲಿಟ್ ಆಗುತ್ತೆ. ನಾನು ಮೊಗ್ಗಾಗೋದಕ್ಕೆ ಬಿಟ್ಟು, ಹೂವಾಗೋದಕ್ಕೆ ಬಿಟ್ಟು, ಅದರಿಂದ ಸೀಡ್ಸನ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಸೀಡ್ಸಿಂದ ಮತ್ತೆ ಈರುಳ್ಳಿಯನ್ನು ಗ್ರೋ ಮಾಡಬಹುದು ಅಂತ ಹೇಳಿ. ಸೊ ಇದೆಲ್ಲ ಪ್ರೋಸೆಸ್ ಕೂಡ ನಾವು ಮನೆಯಲ್ಲಿ ಎಸಿತಾ ಇದ್ವಲ್ಲ ಮೊಳಕೆ ಬಂದ ಈರುಳ್ಳಿ, ಅದರಿಂದನೇ ಆಗ್ತಾ ಇರೋದು. ನಾವೀಗ ಎಸೆಯೋ ಈರುಳ್ಳಿಯಿಂದ ಗ್ರೀನ್ ಆನಿಯನ್ಸ್ನ ಹಾರ್ವೆಸ್ಟ್ ಮಾಡಿಕೊಂಡು ಜೊತೆಗೆ ಸೀಡ್ಸನ್ನು ಕೂಡ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸೊ ಈ ಸೀಡ್ಸಿಂದ ಮತ್ತೆ ಗಿಡವನ್ನು ಬೆಳೆಸ್ಕೊಳ್ಬಹುದು. ಅದಲ್ಲದೆ ಹೀಗೆ ಈರುಳ್ಳಿ ಗಿಡ ಸ್ಪ್ಲಿಟ್ಟಾಗಿ ಈ ರೀತಿ 4 ಭಾಗ ಇರುತ್ತಲ್ವಾ, ಇದನ್ನು ಕೂಡ ಸಪ್ರೇಟ್ ಒಂದೊಂದು ಗಿಡ ಆಗಿ ನಟ್ಬಿಟ್ಟು ಮತ್ತೆ ಸಪ್ರೇಟಾಗಿ ಒಂದೊಂದು ಈರುಳ್ಳಿಯನ್ನು ಬೆಳೆಯೋ ರೀತಿ ಕೂಡ ಮಾಡ್ಕೊಳ್ಬಹುದು. ಒಂದು ಈರುಳ್ಳಿಯನ್ನು ಮಣ್ಣಿಗೆ ಹಾಕಿ 4 ಡಿವೈಡ್ ಆಗಿ ಬಂದಿರುತ್ತಲ್ವ, 4-5 ಡಿವೈಡ್ ಆಗಿ ಬಂದಿರುತ್ತಲ್ವ, ಅದನ್ನು ಸಪ್ರೇಟ್ ಮಾಡಬೇಕು. ಹೇಗಂದರೆ ಈ ರೀತಿಯಾಗಿ ಬೇರು ಪ್ರತಿಯೊಂದು ಗಿಡಕ್ಕೂ ಇರೋ ರೀತಿ ಆ ಗಿಡವನ್ನು ಮಣ್ಣಿಂದ ಕಿತ್ಬಿಟ್ಟು ಬೇರು ಪ್ರತಿಯೊಂದು ಗಿಡಕ್ಕೂ ಇರೋ ಹಾಗೆ ಸಪ್ರೇಟ್ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ ನಂತರ ಇದನ್ನು ಒಂದೊಂದು ಗಿಡವನ್ನು ಕೂಡ ಮಣ್ಣಿನಲ್ಲಿ ಸಪ್ರೇಟಾಗಿ ನೆಟ್ಟರೆ ಒಂದೊಂದು ಗಿಡದಿಂದ ಒಂದೊಂದು ಈರುಳ್ಳಿಯನ್ನು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಇದು ಯಾವುದೂ ಮಾಡೋದು ಬೇಡ, ನಮಗೆ ಡೈರೆಕ್ಟ್ ಹಾಗೆ ಗಿಡದಲ್ಲಿ ಇರಲಿ ಅಂತ ಅಂದರೆ ಹಾಗೇ ಕೂಡ ಬೆಳೆಸ್ಕೊಳ್ಬಹುದು. ಗುಂಪಾಗಿ ಬೆಳೆಯುತ್ತೆ, ಆದರೆ ಅದಿಷ್ಟು ಗಿಡದಿಂದ ಒಂದೇ ಒಂದು ಈರುಳ್ಳಿ ಬಿಡುತ್ತೆ ನಿಮಗೆ. ನೀವೇನಾದರೂ ಹೂವಾಗಿ ಅದರಿಂದ ಸೀಡ್ಸ್ನ ಹಾರ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಿಟ್ಕೊಂಡ್ರಿ ಅಂತ ಅಂದರೆ ಒಳಗೆ ಏನು ಈರುಳ್ಳಿ ಇರುತ್ತಲ್ಲ ಅದು ಡಿವೈಡ್ ಆಗಿ ಬಿಡುತ್ತೆ. ನಾನು ಸೀಡ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಿಟ್ಕೊಂಡಿದ್ರಿಂದ ಈರುಳ್ಳಿ ಫುಲ್ ಸ್ಪ್ಲಿಟ್ಟಾಗಿ ಡಿವೈಡ್ ಆಗಿ ಸಿಕ್ತು. ಹೇಗೆ ಸಿಕ್ತು ಅಂತ ಈಗ ನೋಡೋಣ. ಲಾಸ್ಟ್ ಹಾರ್ವೆಸ್ಟ್ ಆದಮೇಲೆ ನೀರು ಹಾಕೋದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕು, ಆವಾಗ ಮಾತ್ರ ಈರುಳ್ಳಿ ಆಗೋದು. ನೋಡಿ, ಈರುಳ್ಳಿ ಏನು ಅಂತಂದರೆ ಇದೇನು ನಮಗೆ ಅಂಗಡಿಯಲ್ಲಿ ಸಿಗೋಷ್ಟು ದೊಡ್ಡದು ಮತ್ತೇನೋ ಅನ್ನೋಷ್ಟು ಅಲ್ದಿತಿ ಇದ್ದರು ಎಸಿತಾ ಇದ್ದಿದ್ದು ಈರುಳ್ಳಿನೇ ಅಲ್ವಾ ನಮಗಿಷ್ಟು ಹೆಲ್ಪ್ ಆಗಿರೋದು. ಅದು ನೇಚರ್ ಅಂದರೆ. ಸೊ ಇಷ್ಟು ಈರುಳ್ಳಿ ನನಗೆ ಮತ್ತೆ ಸಿಕ್ತು. ಇದರಿಂದ ನಾನು ಹಸಿಯಾಗಿ ತಿನ್ನೋದಕ್ಕೆ ಈರುಳ್ಳಿನ ಏನು ಬಳಸ್ತೀವಿ ಇದನ್ನು ಯೂಸ್ ಮಾಡಿಕೊಂಡೆ. ಯಾಕೆ ಅಂತಂದರೆ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು, ಯಾವ ಕೆಮಿಕಲ್ಲು ಇರಲ್ಲ. ಅಟ್ಲೀಸ್ಟ್ ಒನ್ ಆರ್ 2 ಟೈಮ್ಸಿಗೆ ನಾವು ಹಸಿಯಾಗಿ ಈರುಳ್ಳಿ ತಿನ್ನುವಾಗ ಇದು ಯೂಸ್ ಆಗುತ್ತಲ್ವಾ, ಅದಕ್ಕೋಸ್ಕರ ಇದನ್ನು ಸಾಂಬಾರ್ಗೆ ಹಾಕಲಿಲ್ಲ, ಹಸಿಯಾಗಿ ತಿಂದ್ವಿ. ಚೆನ್ನಾಗಿತ್ತು, ರುಚಿ, ಖುಷಿ ಆಯಿತು. ಎಲ್ಲಕ್ಕಿಂತ ಹೆಚ್ಚು ಖುಷಿ ಆಯಿತು. ಒಂದು ಎಸಿತಾ ಇದ್ದ ಈರುಳ್ಳಿ ನಮಗೆ ಹೀಗೆ ಡಬಲ್ ಬೆನಿಫಿಟ್ಟು, ಅಲ್ಲ ಆ್ಯಕ್ಚುಲಿ 4 ಟೈಮ್ ಬೆನಿಫಿಟ್ ಇದು. ಫ್ರೈಡ್ ರೈಸ್ಗೆ, ಎಗ್ ರೈಸ್ಗೆ ಎಲ್ಲ 2 to 3 ಟೈಮ್ಸ್ ನಾವು ಗ್ರೀನ್ ಆನಿಯನ್ನ ಕೂಡ ಬಳಸ್ಕೊಂಡಿದ್ದೀವಲ್ಲ, ಹಾಗಾಗಿ ಒಟ್ಟು ಇಷ್ಟು ಈರುಳ್ಳಿ ಸಿಕ್ತು. ಇದು ಒಂದೇ ಒಂದು ಈರುಳ್ಳಿಯಲ್ಲಿ ನನಗೆ ಸಿಕ್ಕಿರೋದು.
ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ನೇಚರು ನಮಗೆ ಅವಾಗವಾಗ ಬ್ಯೂಟಿಫುಲ್ ಗಿಫ್ಟ್ನ ಕೊಡ್ತಾ ಇರುತ್ತೆ. ಇದೇ ನಮಗೆ ಗಾರ್ಡನ್ ಮಾಡೋದಕ್ಕೆ ಸ್ಫೂರ್ತಿ. ಸಿಗೋದು ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ, ನಾವು ಬೆಳೆದಿದ್ದು ಅನ್ನೋದಿದೆಯಲ್ಲ ಅದೇ ಖುಷಿ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಹೇಗೆ ಎಸಿತಾ ಇದ್ದ ಈರುಳ್ಳಿಯಿಂದ ನಾವು ಗ್ರೀನ್ ಆನಿಯನ್ಸ್ನ ಅಂದರೆ ಈರುಳ್ಳಿ ಗಿಡವನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಈರುಳ್ಳಿಯನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿ. ಇದು ಒಂದು ಈರುಳ್ಳಿಯಿಂದ ನಮಗೆ ಸಿಕ್ಕಿರೋದು, ಅಂದರೆ ಒಂದು ಗಿಡದಿಂದ ಸಿಕ್ಕಿರೋದು. ಅದೇ ನಾವು ಗಿಡವನ್ನು ಡಿವೈಡ್ ಮಾಡಿ ನಟ್ಟರೆ ಪ್ರತಿ ಗಿಡದಿಂದನೂ ಕೂಡ ಒಂದೊಂದು ಈರುಳ್ಳಿಯನ್ನು ಹಾರ್ವೆಸ್ಟ್ ಮಾಡಬಹುದು. ನನಗೇನು ಈರುಳ್ಳಿಯನ್ನು ಬೆಳೆದು ಅಭ್ಯಾಸ ಇಲ್ಲ, ಏನೋ ಒಂದು ಪ್ರಯೋಗ ಮಾಡ್ತಾ ಇರ್ತೀನಿ. ಸಕ್ಸಸ್ ಆಗಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ, ನೀವು ಕೂಡ ಅದನ್ನು ಬೆಳೀಲಿ ಅಂತ ಹೇಳಿ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ, ನಾವು ಈ ಈರುಳ್ಳಿ ಗಿಡಕ್ಕೆ ಗೊಬ್ಬರವನ್ನೇ ಕೊಟ್ಟಿಲ್ಲ. ಎಸ್, ಬೇರೆ ಗೊಬ್ಬರ ಆಗಲಿ ಅಥವಾ ಇನ್ನೇನೋ ಹೆಚ್ಚಿಗೆ ನೀರಾಗಲಿ ಏನೂ ಕೂಡ ಬೇಡ, ಯಾವ ಸಪ್ರೇಟ್ ಪಾಟ್ ಕೂಡ ಬೇಡ. ಇರುವಂತಹ ಪಾಟಲ್ಲೇ ಒಂದು ಮುಷ್ಟಿಯಷ್ಟು ಜಾಗದಲ್ಲೇ ಇದನ್ನು ಬೆಳ್ಕೊಳ್ಬಹುದು. ಹಂಗಿದ್ಮೇಲೆ ಯಾಕೆ ಟ್ರೈ ಮಾಡಬಾರ್ದು ಹೇಳಿ? ಗೊಬ್ಬರದ ಅವಶ್ಯಕತೆಯೇ ಇಲ್ಲ. ನಾನಂತೂ ಇಲ್ಲಿ ತನಕ ಗೊಬ್ಬರ ಕೊಡಲೇ ಇಲ್ಲ. ಸೊ ಏನು ಮೇಯ್ನ್ ಗಿಡಕ್ಕೆ ಏನು ಆರೈಕೆ ಮಾಡ್ತೀವಿ, ಏನು ಗೊಬ್ಬರ ನೀರು ಕೊಡ್ತೀವಿ, ಅದೇನೇ ಇದಕ್ಕೆ ಸಾಕಾಗತ್ತೆ, ಅಷ್ಟೇ ಸಾಕಾಗತ್ತೆ. ಎಂಡಲ್ಲಿ ಈರುಳ್ಳಿ ಆಗುವಾಗ ಮಾತ್ರ ನೀರನ್ನು ಕೊಡೋದಕ್ಕೆ ಹೋಗಬೇಡಿ. ಲಾಸ್ಟ್ ಹಾರ್ವೆಸ್ಟ್ ನಂತರ ನೀರೇನಾದರೂ ಜಾಸ್ತಿ ಕೊಡ್ತಾ ಇದ್ದರೆ ಈರುಳ್ಳಿ ಒಳಗಡೆ ಕೊಳೆತು ಹೋಗುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಈ ವಿಡಿಯೋಗೆ ಕನಿಷ್ಠ ಒಂದು 50 ಲೈಕ್ ಆದರೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆಯಿತಾ ಲೈಕು? ಸೊ ಈ ವಿಡಿಯೋ ನಿಮಗೆ ಇಂಪ್ರೆಸ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನೀವು ಕೂಡ ಮನೆಯಲ್ಲಿ ಗ್ರೀನ್ ಆನಿಯನ್ನಿಂದನೇ ಬೆಳೀರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಚಾನೆಲ್ನಲ್ಲಿ ಬೇರೆ ಬೇರೆ ರೀತಿಯ ಗಾರ್ಡನ್ ವೀಡಿಯೋಸ್ಗಳಿದೆ, ತುಂಬ ಎಕ್ಸ್ಪೆರಿಮೆಂಟ್ಗಳಿದೆ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಯಾರು ಹೊಸಬ್ರು ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಗಾರ್ಡನ್ ಬಗ್ಗೆ ಸಾಕಷ್ಟು ಒಳ್ಳೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.